7ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದ ರಾಯಲ್ ಚಾಲೆಂಜರ್ಸ್. ಬಹಳ ಕುತೂಹಲ, ಬಹಳಷ್ಟು ಟಫ್ ಪಂದ್ಯ ನಡೀತಿವತ್ತು. ಸಿಎಸ್ಕೆ ವಿರುದ್ಧ ತವರಲ್ಲಿ ಕ್ವಾಲಿಫೈಗೆ ಎಂಟ್ರಿ ಆಗ್ತಾ ಇದೆ ಆರ್ಸಿಬಿ. ಚೆನ್ನೈ ಸೂಪರ್ ಕಿಂಗ್ಸ್ ಮನೆಗೆ ಈ ಸಲ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಆಗಿರುವಂತದ್ದು. 7ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದ ರಾಯಲ್ ಚಾಲೆಂಜರ್ಸ್. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಈ ಬಾರಿ ಕಪ್ ನಮ್ದೇ ಅನ್ನುವಂಥದ್ದನ್ನ ಮತ್ತೆ ಈಗ ಅದು ಪ್ರೂವ್ ಆಗ್ತಾ ಇದೆ. ಇನ್ನೇನು ಕೆಲವೇ ಮೆಟ್ಟಿಲುಗಳು ಮಾತ್ರ ಬಾಕಿ ಇರುವಂತದ್ದು ಕಪ್ ಅನ್ನ ಪಡೆಯೋದಕ್ಕೆ. ಈಗ ಕ್ವಾಲಿಫೈ ಆಗಿದೆ ಆರ್ಸಿಬಿ. ಗಮನಿಸ್ತಾ ಇರಬಹುದು, ಸಾಕಷ್ಟು ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಚೆನ್ನೈ ಮನೆ ಕಡೆ ಮುಖ ಮಾಡಿದೆ. ಏಳನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದೆ ಆರ್ಸಿಬಿ ತಂಡ. ಈಗಾಗಲೇ ಸಾಕಷ್ಟು ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಮತ್ತೊಂದು ಕಡೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಅವರು ಕೂಡ ಹರಸಾಹಸ ಪಡ್ತಿದ್ದಾರೆ. ಪೊಲೀಸರ ಮುಖದಲ್ಲೂ ಕೂಡ ಮಂದಹಾಸ ಮೂಡಿರುವಂಥದ್ದು. ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಒಂದು ಗೆಲುವನ್ನ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂತಸದ ಮನೆ ಮಾಡಿದೆ. ಸಿಎಸ್ಕೆ ಮನೆ ಕಡೆ ಮುಖ ಮಾಡಿದೆ. ಎಲ್ಲರೂ ಕೂಡ ಇವತ್ತಿನ ಪಂದ್ಯವನ್ನ ಬಹಳಷ್ಟು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ರು. ಹೈ ವೋಲ್ಟೇಜ್ ಪಂದ್ಯ ಇದು. ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿತ್ತು. ಎರಡು ಅಭಿಮಾನಿಗಳು, ಸಿಎಸ್ಕೆ ಅವರಿಗೂ ಮತ್ತೆ ಇದು ಆರ್ಸಿಬಿ ಅವ್ರಿಗೆ ಇಬ್ರಿಗೂ ಕೂಡ ಇದು ಬಹಳ ಟಫ್ ಮ್ಯಾಚ್ ಆಗಿತ್ತು. ಈಗ ಫೈನಲಿ ಆರ್ಸಿಬಿ ಕ್ವಾಲಿಫೈ ಆಗಿರುವಂತದ್ದು. ಸಿಎಸ್ಕೆ ವಿರುದ್ಧ ತವರಲ್ಲಿ ಗೆದ್ದು ಕ್ವಾಲಿಫೈ ಆಗಿದೆ ಆರ್ಸಿಬಿ. ಚೆನ್ನೈ ಸೂಪರ್ ಕಿಂಗ್ಸ್ ಮನೆ ಕಡೆ ಮುಖ ಮಾಡಿದೆ. ಈ ಸಲ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಆಗಿರುವಂತದ್ದು. 7ನೇ ಸ್ಥಾನದಲ್ಲಿತ್ತು, ಈಗ 4ನೇ ಸ್ಥಾನವನ್ನ ಪಡ್ಕೊಂಡಿದೆ ಆರ್ಸಿಬಿ ತಂಡ. 5 ವಿಕೆಟ್ ನಷ್ಟಕ್ಕೆ 218 ರನ್ಗಳನ್ನ ಗಳಿಸಿತ್ತು ಆರ್ಸಿಬಿ. 219 ಗುರಿಯನ್ನ ಕೊಟ್ಟಿತ್ತು ಸಿಎಸ್ಕೆಗೆ. ಸಿಎಸ್ಕೆ ಕೂಡ ಭಾರಿ ಸೆಣಸಾಟ ನಡೆಸಿತ್ತು. ಬಹಳ ಟಫ್ ಫೈಟ್ ಇತ್ತು ಇವತ್ತು. ಮತ್ತೊಂದು ಕಡೆ ಮಳೆಯ ಆತಂಕ ಕೂಡ ಎದುರಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಆರ್ಸಿಬಿಗೆ ಮಳೆರಾಯ ಕೂಡ ಆಶೀರ್ವಾದ ಮಾಡಿದಂಗೆ ಕಾಣಿಸ್ತಾ ಇದೆ. ಮಳೆ ಸ್ವಲ್ಪ ಹೊತ್ತು ಬಂದು ಆಮೇಲೆ ಸ್ಟಾಪ್ ಆಯಿತು. ಅದಾದ ಮೇಲೆ ಮತ್ತಷ್ಟು ಈ ಒಂದು ಪಂದ್ಯಕ್ಕೆ ಹುರುಪು ಸಿಕ್ತು. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಹೊಸ ದೇಶ ಸ್ಟಾರ್ಟ್ ಆಗಿದೆ. ಈ ಸರಿ ಕಪ್ ಹೊಡಿತಾರೆ, ಕಪ್ಪಿಸಿದ್ರೆ ಆರ್ಸಿಬಿ ಇದೆ. ಸರ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಇತ್ತು ಮ್ಯಾಚ್. ಕಳ್ಕೊಂಡು ಅನ್ಕೊಂಡು ಬಟ್ ಕಳೆಯಿಲ್ಲ. ಎಷ್ಟ ಹೇಳು ಹೊಡೆದ್ರು. ಇನ್ನೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಚೇತನ್. ಎಲ್ಲರೂ ಕೂಡ ಈ ಸಲ ಕಪ್ ನಮ್ದೇ. ಈಗಾಗಲೇ ಚೇತನ್ ನಿಜಕ್ಕೂ ಕೂಡ ಸಾಕಷ್ಟು ಜನ ಖುಷಿ ಸಂಭ್ರಮಾಚರಣೆಯಿಂದ ಒಂದು
ಸಂಭ್ರಮಾಚರಣೆಯಿಂದ ಒಂದು ಖುಷಿಯಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಬಹಳಷ್ಟು ಜನ ಖುಷಿಯಾಗಿ ಬಂದಿರ್ತಕ್ಕಂಥದ್ದು. ಇನ್ನು ಕೂಡ RCB ಡಾಟ್ ಬಾಲ್ ಇದ್ದಾಗೆ ಅಭಿಮಾನಿಗಳು ಖುಷಿಯಿಂದ ಗೆದ್ದಿ ಹೊರಗಡೆ ಬಂದು ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಏನೊಂದು CM ಸಹ ಒಂದು ಮ್ಯಾಚ್ ಅನ್ನ ನೋಡಿ ಹೊರಟಿರ್ತಕ್ಕಂಥದ್ದು. ಅವರು ಕೂಡ ಬಹಳಷ್ಟು ಒಂದು ಖುಷಿನ ತೆರಳ್ತಾ ಇರ್ತಕ್ಕಂಥದ್ದು. ಹೇಗಾದ್ರೂ ಮಾಡಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮಂಜು, ಅಲ್ಲಿರೋ ಅಭಿಮಾನಿಗಳನ್ನ ಮಾತನಾಡಿಸಬಹುದಾ? ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮಂಜು, ಅಲ್ಲಿರೋ ಅಭಿಮಾನಿಗಳನ್ನ ಮಾತನಾಡಿಸಬಹುದಾ? ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಹೊರಗೆ ಬರ್ತಿದ್ದಾರೆ. ಖಂಡಿತವಾಗ್ಲೂ ಚೇತನ್, ಖಂಡಿತವಾಗ್ಲೂ ಅಭಿಮಾನಿನ ಮಾತಾಡ್ಸಕ್ಕೆ ಮುಂದಾಗಿರ್ತಕ್ಕಂಥದ್ರೆ CM ಮೂವ್ಮೆಂಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಆ ಕಡೆ ಹೋಗಕ್ಕಾಗ್ತಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ CM ಮೂವ್ಮೆಂಟ್ ಆದ ನಂತರ ಒಂದು ನಮಗೆ ಇದು ಸಿಗುತ್ತೆ. CM ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀವಿ. ಸರ್, RCB ಗೆದ್ದಿದೆ. ಒಂದೇ ಒಂದು ಬೈ ಸರ್. RCB ಗೆದ್ದಿದೆ, ಏನನ್ನಿಸ್ತು ಸರ್? ಒಂದೇ ಒಂದ್ಸಲಿ ನಿಮ್ಗೆ ಏನಿಸ್ತು ಸರ್? ಖುಷಿ, ಒಂದು ವಿಶ್ ಮಾಡೋರು ಸರ್ RCB ಗೆ. It's a good match. Congratulations to both the teams, and finally RCB won. Congratulations to them. Sir.